ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಕರ್ನಾಟಕದ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ನ ಕಹಾನಿ. ಡಿಜಿಟಲ್ ಅರೆಸ್ಟ್ನಿಂದ ಬರೋಬ್ಬರಿ 24 ಕೋಟಿ ದೋಚಿದ ಕತೆ ಇದು. ಬ್ಯಾಂಕ್ಗೆ ಚಿನ್ನ ಅಡ ಇಡಲು ಬಂದು ಬಚಾವಾದಂತ ವೃದ್ಧೆಯ ಕತೆ. ಜನವರಿಯಿಂದ 24 ಕೋಟಿ ದೋಚಿದ್ದಾರೆ ಸೈಬರ್ ವಂಚಕರು. ₹1 ಅಲ್ಲ, ₹2 ಅಲ್ಲ, ಅಥವಾ 10,000 ಅಲ್ಲ, 20,000 ಅಲ್ಲ, 24 ಕೋಟಿ ರೂಪಾಯಿಯನ್ನ ದೋಚಿದ್ದಾರೆ ಸೈಬರ್ ವಂಚಕರು. ಜನವರಿಯಿಂದ ವೃದ್ಧೆ ಬಳಿ 24 ಕೋಟಿ ಹಣ ದೋಚಿದ್ದ ಸೈಬರ್ ವಂಚಕರನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆಯಿಂದ ಮತ್ತಷ್ಟು ಹಣ ಉಳಿದಿದೆ. ಓಂ ಪ್ರಕಾಶ್ ರಾಜ್ ಪುತ್ರ ಸೇರಿ 5 ಮಂದಿ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಶಿವಾಜಿನಗರ ನಿವಾಸಿ ಲಕ್ಷ್ಮೀ ರಾಮಮೂರ್ತಿಗೆ ಡಿಜಿಟಲ್ ಅರೆಸ್ಟ್ ಮಾಡಿದ್ರು. ಪ್ರಾಪರ್ಟಿ ಮಾರಿದ್ರಿಂದ ವೃದ್ಧೆಗೆ ಕೋಟ್ಯಂತರ ರೂಪಾಯಿ ಹಣ ಬಂದಿತ್ತು. ವೃದ್ಧೆಯ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡು ಡಿಜಿಟಲ್ ಅರೆಸ್ಟ್ ಮಾಡಿದ್ರು. ಜನವರಿಯಿಂದ ಮೇ ತಿಂಗಳವರೆಗೆ ಮನಿ ಲಾಂಡರಿಂಗ್ ಹೆಸರಲ್ಲಿ ದೋಖಾ ಮಾಡಿದ್ರು ಈ ನೀಚರು. ಈಗ ಅವರನ್ನ ಹೆಡೆಮುರಿ ಕಟ್ಟಲಾಗಿದೆ. ಒಬ್ಬ ವೃದ್ಧೆಯಿಂದ 24 ಕೋಟಿ ಹಣವನ್ನ ದೋಚಿದ್ದಾರೆ ಈ ನಾಲಾಯಕರು. ಎಲ್ಲ ಈ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇವರೇ ಡಿಜಿಟಲ್ ಅರೆಸ್ಟ್ ಮಾಡಿದ್ದಂತ ನೀಚರು. ಇಂಥವರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನೋದು ಒಂಥರ ಭಯ ಹುಟ್ಟಿಸುವಂತ ಪದ ಇದು. ಆ ವೃದ್ಧೆಗೆ ಏನ್ ಗೊತ್ತಾಗುತ್ತೆ ಪಾಪ, ಭಯ ಪಟ್ಕೊಂಡು ಇವರು ಕೇಳಿದಷ್ಟು ಹಣ ಕೊಟ್ಕೊಂಡು 24 ಕೋಟಿ ರೂಪಾಯಿ ರೀ, ₹1 ಅಲ್ಲ, ₹2 ಅಲ್ಲ, 24 ಕೋಟಿ ರೂಪಾಯಿ ಅವ್ರೇನೋ ಸೇಲ್ ಮಾಡಿದ್ರಂತೆ, ಅದರಿಂದ ಬಂದಿದ್ದಂತ ಹಣ ಅದು. ಡಿಜಿಟಲ್ ಅರೆಸ್ಟ್ ದೋಖಾ ಬಯಲಿಗೆ ಬಂದಿದ್ದು ಹೇಗೆ? ವೃದ್ಧೆ ಚಿನ್ನದ ಒಡವೆ ಅಡ ಇಡಲು ಬ್ಯಾಂಕ್ಗೆ ಬಂದಿದ್ರು. ಅಡ ಇಟ್ಟು ಹಣ ಪಡೆದು ವಂಚಕರಿಗೆ ನೀಡೋದಕ್ಕೆ ಬಂದಿದ್ರು. ಇದನ್ನ ಗಮನಿಸಿದ ICICI ಬ್ಯಾಂಕ್ ಮ್ಯಾನೇಜರ್ ಗಮನಿಸ್ತಾರೆ. ವೃದ್ಧೆ ಇಷ್ಟೊಂದು ಚಿನ್ನ ತಂದಿದ್ದು ಗಮನಿಸ್ತಾರೆ. ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ. ಕೂಡಲೇ ಬ್ಯಾಂಕ್ಗೆ CCB ಸೈಬರ್ ಪೊಲೀಸರ ತಂಡ ಬರುತ್ತೆ. ಬ್ಯಾಂಕ್ನಲ್ಲಿ ವೃದ್ಧೆ ಲಕ್ಷ್ಮೀ ರಾಮಮೂರ್ತಿ ವಿಚಾರಿಸ್ತಾರೆ. ಅದಾದ ನಂತರ ಇದೆಲ್ಲ ಬಯಲಿಗೆ ಬರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರೀಶ್, ಇತ್ತೀಚಿನ ದಿನಗಳಲ್ಲಿ ಈ ಡಿಜಿಟಲ್ ಅರೆಸ್ಟ್ ಅನ್ನೋದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಎಷ್ಟೇ ಅರಿವು ಮೂಡಿಸೋದಕ್ಕೆ ಟ್ರೈ ಮಾಡಿದ್ರು ಕೂಡ ಜನ ಇಂಥ ವಂಚನೆಯಲ್ಲಿ ಅಥವಾ ವಂಚನೆಗೆ ಒಳಗಾಗ್ತಾನೆ ಇದ್ದಾರೆ. ಇಂಥದ್ದನ್ನೆಲ್ಲ ನಂಬಿ ಹಣ ಕಳ್ಕೊಳ್ತಾನೆ ಇದ್ದಾರೆ. ಇದೆಲ್ಲ ಹೆಂಗಾಗಿರೋದು? ಆ ಅರ್ಜಿಯ ಬ್ಯಾಕ್ ಗ್ರೌಂಡ್ ಏನು? ಇದೆಲ್ಲ ಯಾವ ರೀತಿಯಾಗಿ ಹೊರಗಡೆ ಬಂತು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ, ಈ ಒಂದು ಡಿಜಿಟಲ್ ಅರೆಸ್ಟ್ ಕೇಸ್ ಏನಿದೆ, ಇದು ಕರ್ನಾಟಕ ಸೇರಿದಂತೆ ಭಾರತದಲ್ಲಿ ಅತಿ ದೊಡ್ಡದಾದಂತಹ ಡಿಜಿಟಲ್ ಅರೆಸ್ಟ್ ಪ್ರಕರಣ ಅಂತಾನೆ ಹೇಳ್ಬೇಕು. ಅಷ್ಟಕ್ಕೂ ಲಕ್ಷ್ಮೀ ರಾಮಮೂರ್ತಿ ಏನಿದ್ದಾರೆ ವೃದ್ಧೆ, ಇವರು ತಮ್ಮ ಪ್ರಾಪರ್ಟಿ ಅಂದ್ರೆ ತಮ್ಮ ಕುಟುಂಬಸ್ಥರಿಂದ ಬಂದಂತಹ ಸಾಕಷ್ಟು ಪ್ರಾಪರ್ಟಿಗಳನ್ನ ಮಾರಿ 24 ಕೋಟಿ ರೂಪಾಯಿಯನ್ನ ತಮ್ಮ ಅಕೌಂಟ್ ನಲ್ಲಿ ಇಟ್ಕೊಂಡಿರ್ತಾರೆ. ಇದೇ ವಿಚಾರ ಏನು ಇಲ್ಲಿನ 5 ಮಂದಿ ಆರೋಪಿಗಳಿದ್ದಾರೆ ಇವರಿಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿ ಇವರಿಗೆ ಆ ವಿಚಾರ ತಿಳಿದಿದ್ದು ಹೇಗೆ ಅನ್ನೋದು ಕೂಡ ಸಾಕಷ್ಟು ಟ್ವಿಸ್ಟ್ ಇದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ಕೆಲಸ ಮಾಡುವ ಬ್ಯಾಂಕ್ ನ ಸಿಬ್ಬಂದಿಗಳೇ ವಿಚಾರವನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಈ ಒಂದು 24 ಕೋಟಿ ರೂಪಾಯಿ ಇರುವ ಈ ಒಬ್ಬ ವೃದ್ಧೇನಿದ್ದಾರೆ, ಇವರಿಗೆ ಯಾವುದೇ ರೀತಿಯ ಟೆಕ್ನಿಕಲ್ ನಾಲೆಡ್ಜ್ ಇಲ್ಲ. ಹೀಗಾಗಿ ಇವರನ್ನ ನೀವು ಸುಲಭವಾಗಿ ಹೆದರಿಸಬಹುದು ಅಂತ ಏನೋ ಮಾಹಿತಿ ನೀಡಿದ್ರು ಎನ್ನುವ ಮಾಹಿತಿ ಕೂಡ ಸಾಕಷ್ಟು ಆಶ್ಚರ್ಯಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೇಕು. ನಂತರದಲ್ಲಿ ನೀವು ಏನು ಈ ಒಂದು 24 ಕೋಟಿ ರೂಪಾಯಿನ ಇಟ್ಕೊಂಡಿದ್ರೆ, ಹೀಗಾಗಿ ಇದು ಒಂದು ರೀತಿಯ ಮನಿ ಲ್ಯಾಂಡ್ರಿಂಗ್. ಹೀಗಾಗಿ ನೀವು ಕೂಡ ಸದ್ಯದಲ್ಲೇ ಅರೆಸ್ಟ್ ಆಗ್ತೀರಾ. ಹೀಗಾಗಿ ನಾವು ಹೇಳಿದ ಹಾಗೆ ನೀವು ಕೇಳಿದ್ದೆ ಆದ್ರೆ ಏನು ಆಗೋದಿಲ್ಲ ಎನ್ನುವ ಕೆಲವೊಂದು ಭರವಸೆಗಳನ್ನ ಕೊಡ್ತಾರೆ. ಅದು ಕೂಡ ಖುಷಿ ಭರವಸೆಗಳು. ಇದೆಲ್ಲ ಆದ ನಂತರದಲ್ಲಿ ಸುಮಾರು 24 ಕೋಟಿ ರೂಪಾಯಿಯನ್ನ ದೋಖಾ ಮಾಡಿ ಏನೋ ವೃದ್ಧೆ ಅಕೌಂಟ್ ಇಂದ ಈ ಸುಮಾರು ಆರೋಪಿಗಳಿದ್ದಾರೆ 5 ಜನ, ಇವರು 22 ಅಕೌಂಟ್ ಗಳಿಗೆ ಅದನ್ನ ವರ್ಗಾವಣೆ ಮಾಡ್ಕೋತಾರೆ. ನಂತರದಲ್ಲಿ ವೃದ್ಧೆಗೆ ಗೊತ್ತಾಗುತ್ತೆ ನನ್ನ ಬಳಿ ಸಾಕಷ್ಟು ಚಿನ್ನವೂ ಕೂಡ ಇದೆ, ಅದರಲ್ಲಿ ಅತಿ ಪ್ರಮುಖವಾಗಿ 1 kg 300 ಗ್ರಾಂ ಚಿನ್ನ. ಇದನ್ನ ನಾನು ಮನೆಯಲ್ಲೇ ಇಟ್ಕೊಂಡಿದ್ದೆ ಆದ್ರೆ ಅವರು ನನ್ನನ್ನ ಹುಡುಕಿಕೊಂಡು ಮನೆಗೂ ಕೂಡ ಬರ್ಬೋದು ಎನ್ನುವ ಮುನ್ನೆಚ್ಚರಿಕೆಯಿಂದ ICICI ಬ್ಯಾಂಕ್ಗೆ ಹೋಗಿ ಅದನ್ನ ಅಲ್ಲಿ ಇಡುವ ಕೆಲಸವನ್ನ ಮಾಡ್ತಾರೆ. ಆದ್ರೆ ಸಾಧಾರಣವಾಗಿ ಬ್ಯಾಂಕಿಗೆ ಬರುವಂತಹ ಸಿಬ್ಬಂದಿಗಳನ್ನ ಮ್ಯಾನೇಜರ್ ಕೂಡ ನೋಡಿರ್ತಾರೆ. 500 ಗ್ರಾಮ್ 300 ಗ್ರಾಮ್ ಚಿನ್ನಾಭರಣವನ್ನ ಅವರು ತೆಗೆದುಕೊಂಡು ಬಂದಿರ್ತಾರೆ. ಆದ್ರೆ
ಈ ವೃದ್ಧ ಏನಿದ್ದಾರೆ ಇವರು 1 ಕೆಜಿ 300 ಗ್ರಾಂ ಚಿನ್ನಾಭರಣವನ್ನು ತೆಗೆದುಕೊಂಡು ಬಂದಿದ್ದಾರೆ. ಹೀಗಾಗಿ ಅವರಿಗೆ ಅನುಮಾನ ಬರುತ್ತೆ. ಹೀಗಾಗಿ ಅವರು ಸಿಸಿಬಿ ಪೊಲೀಸರಿಗೆ ಮಾಹಿತಿಯನ್ನು ನೀಡುವ ಮೊದಲು ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ನಂತರದಲ್ಲಿ ಅಲ್ಲಿಗೆ ಸಿಸಿಬಿ ಪೊಲೀಸರು ಕೂಡ ಬರ್ತಾರೆ. ಅವರು ವಿಚಾರಣೆಯನ್ನ ಮಾಡ್ತಾರೆ. ಆದ್ರೆ ಅಲ್ಲಿಯೂ ಕೂಡ ವೃದ್ಧೆ ಏನಾಗಿದೆ ಅಂತ ಹೇಳೋದಕ್ಕೆ ಭಯ ಪಡ್ತಾರೆ, ಹಿಂಜರಿತಿರ್ತಾರೆ ಅಂತಾನೆ ಹೇಳ್ಬೇಕು. ನಂತರದಲ್ಲಿ ಏನು ಸಿಸಿಬಿ ಪೊಲೀಸರು ಅವರದೇ ಒಂದು ಸ್ಟೈಲ್ ನಲ್ಲಿ ವಿಚಾರಣೆ ಮಾಡಿದಾಗ ವೃದ್ಧೆ ಏನೆಲ್ಲ ಆಗಿದೆ ಅಂತ ಹೇಳ್ತಾರೆ. ನಂತರದಲ್ಲಿ ಈ ಒಂದು ಅಂಶ ಬೆಳಕಿಗೆ ಬರುತ್ತೆ. ಸದ್ಯ ಪ್ರಕರಣದ ಸಂಬಂಧ 5 ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಒಟ್ಟಾರೆ 60 ಲಕ್ಷ ರೂಪಾಯಿ ಇರುವ ಒಂದು ಅಕೌಂಟ್ ಅನ್ನ ಪೊಲೀಸರು ಫ್ರೀಸ್ ಮಾಡಿದ್ದಾರೆ. ಆದ್ರೆ ಉಳಿದ ಅಮೌಂಟ್ ನ ಕಥೆ ಏನು ಅಂತ ನೋಡ್ತಾ ಹೋದ್ರೆ ಖಂಡಿತವಾಗಿಯೂ ಇದು ಎಲ್ಲೆಲ್ಲಿಗೆ ಹೋಗಿದೆ ಅಂತ ಪೊಲೀಸ್ನವ್ರಿಗೂ ಕೂಡ ಹುಡುಕೋದು ತುಂಬಾ ಕಷ್ಟ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಈ ರೀತಿಯ ಕೇಸ್ಗಳಲ್ಲಿ ಆರೋಪಿಗಳು ಆ ಎಲ್ಲಾ ಅಕೌಂಟ್ ಗಳನ್ನ ಒಂದು ಬ್ಯಾಂಕ್ ಇಂದ ಮತ್ತೊಂದು ಅಕೌಂಟ್ಗೆ ಅಥವಾ ಮತ್ತೊಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ಗೆ ಒಂದು ರೀತಿಯ ಚೈನ್ ಅಕೌಂಟ್ ಗಳನ್ನ ಅವರು ಮೇಂಟೈನ್ ಮಾಡ್ತಾರೆ. ಬರೋಬ್ಬರಿ ಒಬ್ಬ ವ್ಯಕ್ತಿ ಹತ್ತಿರ ಅಥವಾ ಒಬ್ಬ ಆರೋಪಿಯ ಹತ್ತಿರ ಸುಮಾರು 20ಕ್ಕೂ ಹೆಚ್ಚು ಅಕೌಂಟ್ ಗಳು ಇರ್ತಾವಂತೆ. ಆ ಎಲ್ಲಾ ಅಕೌಂಟ್ ಗಳಿಗೆ ಅಮೌಂಟ್ ಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಂತಾರೆ, ಅದು ಕೂಡ ಚಿಕ್ಕ ಚಿಕ್ಕ ಅಮೌಂಟ್ ಆಗಿ. ಹೀಗಾಗಿ ಪೊಲೀಸರಿಗೆ ಸ್ಪಷ್ಟವಾಗಿ ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಅನ್ನೋದು, ವರ್ಗಾವಣೆ ಯಾವ ಅಕೌಂಟ್ಗೆ ಆಗಿದೆ ಅನ್ನೋದು ಮಾಹಿತಿಯನ್ನು ಕಲೆ ಹಾಕೋದು ಸಾಕಷ್ಟು ಕಷ್ಟ. ಸದ್ಯ 5 ಆರೋಪಿಗಳನ್ನ ಬಂಧಿಸಿದ್ದಾರೆ. ಇದಕ್ಕೆ ಬ್ಯಾಂಕ್ ಸಿಬ್ಬಂದಿಗಳು ಏನಾದ್ರು ಸಾಥ್ ನೀಡಿದ್ರ ಅನ್ನೋ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ರಾಮ್, ಥ್ಯಾಂಕ್ ಯು ಗಿರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.